ನಾವು ವಿಶೇಷವಾಗಿ ಹನುಮಂತನ ಮಂದಿರದ ಮುಂದಿದ್ದೀವಿ. ಹನುಮನನ್ನ ರಾಮನನ್ನ ಈಗ ಸಮಸ್ತ ಹಿಂದೂ ಸಮುದಾಯದ ಒಂದ್ ರೀತಿಯ ಧಾರ್ಮಿಕ ಅಸ್ಮಿತೆಯ ಪ್ರತಿಬಿಂಬ ಅನ್ನೋ ರೀತಿಯಲ್ಲಿ ಪರಿಗಣಿಸಲಾಗ್ತಾ ಇದೆ. ಹಿಂದುತ್ವ ಅಂತ ಬಂದ ತಕ್ಷಣ ನೆನಪಾಗೋದು ಹನುಮಂತ ಕೂಡ. ಅಬ್ಸಲ್ಯೂಟ್ಲಿ ಹೌದು. ಹನುಮಂತ ಈಗ ಹೇಗೆ ನಮಗೆ ಅಂತಂದ್ರೆ ಆಂಜನೇಯನ ಆ ಭಾವವೇ ನಮ್ಮನ್ನ ಆವರಿಸಿಕೊಳ್ಳುವಂಥದ್ದು. ಈಗಂತೂ ಇಲ್ಲಿ ಜೈ ಶ್ರೀರಾಮ್ ಘೋಷಣೆ ಇದೆ ಮತ್ತು ಎಲ್ಲೆಲ್ಲಿ ನೀವು ಜೈ ಶ್ರೀರಾಮ್ ಘೋಷಣೆ ಕೇಳ್ತಿರೋ ಅಲ್ಲಿ ಹನುಮಾನ್ ಚಾಲೀಸಾದ ಪಠಣ ನಡೆಯುತ್ತೆ. ನಾನು ಈಗ ತಾನೇ ಅಲ್ಲಿಂದ ಬರಬೇಕಾದಾಗ ಈ ಬ್ಯಾಂಡ್ ನಲ್ಲಿ, ಪೊಲೀಸ್ ಬ್ಯಾಂಡ್ ಅಲ್ಲಿ ಹನುಮಾನ್ ಚಾಲೀಸಾನ ಟೋಟಲಿ ಪಠಣ ಮಾಡಿದ್ದನ್ನ ನಾನು ಕೇಳ್ತಾ ಇದ್ದೆ. ಅಂದ್ರೆ ಹನುಮಂತ ಅನ್ನೋದು ಈಗ ಹಿಂದುತ್ವದ ಐಕಾನ್ ಆಗಿದ್ದಾನೆ. ಈಗ ನಾವು ಮಾತನಾಡಿಸಿದಾಗ ಅವ್ರು ಹೇಳ್ತಾ ಇದ್ರು, ನಾವು ಮಥುರಾದಿಂದ ಬಂದಿದ್ದೀವಿ, ನಮ್ಮ ಕೈಯಲ್ಲಿ ಗದೆ ಇದೆ. ಮಥುರಾದಿಂದ ಬಂದ ಕೃಷ್ಣನ ಭಕ್ತರು ಗದೆ ಯಾಕೆ ಇಟ್ಕೊಂಡಿದ್ದಾರೆ ಅಂತಂದ್ರೆ ನಾವು ಬರೋ ದಿನಗಳಲ್ಲಿ ಮಥುರಾನೂ ಕೂಡ ಹೀಗೆ ಬಿಡಿಸ್ಕೊಳ್ತೀವಿ ಅಂತ. ನನಗೆ ಅನ್ಸುತ್ತೆ ಆ ತರದ ಪ್ರತಿಯೊಂದು ಧಾರ್ಮಿಕ ನಗರಿಗಳು ನಿರ್ಮಾಣ ಆಗಬೇಕು ಅಂತ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಈ ಧಾರ್ಮಿಕ ನಗರಿಯ ಈ ವಾತಾವರಣ ಹೇಗಿದೆ ಅಂತಂದ್ರೆ ಕರ್ನಾಟಕದಲ್ಲಿ ಕೂತು ಟಿವಿಯಲ್ಲಿ ನೋಡ್ತಾ ಇರೋರಿಗೆ ಇದನ್ನು ಫೀಲ್ ಮಾಡೋದು ಬಹುಶಃ ಕಷ್ಟ ಆಗ್ಬೋದು. ಆದರೆ ಇಲ್ಲಿರುವಾಗ ಗೊತ್ತಾಗುತ್ತೆ, ಬರ್ತಾ ಇರೋ ಜನ ದಂಡಾಗಿ ಈ ಹನುಮಂತನ ದರ್ಶನಕ್ಕೆ ಬರ್ತಾರೆ ಮತ್ತು ರಾಮನ ಮಂದಿರದ ದರ್ಶನಕ್ಕೆ ಅವಕಾಶ ಕೊಟ್ಟ ನಂತರ ಇಲ್ಲಿಂದ ರಾಮ ದರ್ಶನಕ್ಕೆ ಹೋಗೋದು, ಇವೆಲ್ಲವೂ ಕೂಡ ಒಂದು ಅಮೇಝಿಂಗ್ ಆಗಿರುವಂಥ ವಾತಾವರಣ.